ನಮಸ್ಕಾರ. ನಾನು ಹರೀಶ್ ಆಚಾರ್ಯ, ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ನ ಕರ್ನಾಟಕ ರಾಜ್ಯ ಅಧ್ಯಕ್ಷ ಮತ್ತು ಪ್ರಾಣಿ ದಯ ಸಂಘದ ಸದಸ್ಯ. ಆತ್ಮೀಯರೇ, ಭಾರತ ದೇಶದಲ್ಲೇ ವರ್ಷದಲ್ಲಿ ಸುಮಾರು 20,000 ಜನ ರೇಬೀಸಿಂದ ಸಾಯ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆದ ಕಾರಣ ನಾಯಿಗಳನ್ನು ನಾವು ಇಂಜೆಕ್ಷನ್ ಎಲ್ಲ ಕೊಡಿಸಿದ ಮೇಲೆ ಕೂಡ ಅದರ ಬಗ್ಗೆ ಸ್ವಲ್ಪ ಕೇರನ್ನು ತಗೋಬೇಕು. ಎಷ್ಟೋ ಮಕ್ಕಳೆಲ್ಲ ಬೆಕ್ಕು ಜೊತೆ ನಾಯಿ ಜೊತೆ ಆಟ ಆಡ್ತಾ ಇರ್ತಾರೆ. ತಂದೆ ತಾಯಿ ಊಟಕ್ಕೆ ಕರೆದ್ರೂ ಕೂಡ ಬರ್ತೀನಿ ಅಂತ ಹೇಳ್ಕೊಂಡು ಅದ್ರ ಜೊತೆ ಆಟ ಆಡ್ತಾ ಇರ್ತಾರೆ. ಬಂದ ತಕ್ಷಣವೇ ಕೈ ತೊಳೆಯದೆ ಸೋಪ್ ಹಾಕಿ ಕೈ ತೊಳಿಬೇಕು, ತೊಳೆದ ಮೇಲೆ ಏನಾದರೂ ತಿನ್ನಬೇಕು, ಹಾಗೇ ತಿಂದ್ಬಿಡ್ತಾರೆ. ಮನುಷ್ಯನಿಗೆ ತುಂಬ ಡೇಂಜರ್ ಆಗಿರುತ್ತೆ. ಈ ಮಕ್ಕಳಲ್ಲಿ ನಮ್ಮದೊಂದು ರಿಕ್ವೆಸ್ಟ್, ಯಾವುದೇ ಮಕ್ಕಳಿದ್ರೂ ಕೂಡ ತಂದೆ ತಾಯಿಗಳು ನಾಯಿ ಜೊತೆ ಆಟ ಆಡಬೇಡ ಹಾಗೆ ಅಂತ ಬೈತಾರೆ ಅಂತೇಳಿ ನಾಯಿ ಅಥವಾ ಬೆಕ್ಕುಗಳು ಪರಿಚಿದಾಗ ಅಥವಾ ನಾಯಿ ಕಚ್ಚಿದಾಗ ತಂದೆ ತಾಯಿಗೆ ಹೇಳದೆ ಇರೋಕ್ಕೆ ಹೋಗಬೇಡಿ. ಅವ್ರು ಬೈದರೂ ಪರವಾಗಿಲ್ಲ, ದಯವಿಟ್ಟು ತಾವು ಕೂಡಲೇ ತಂದೆ ತಾಯಿಗಳಿಗೆ ತಿಳಿಸಿ ಆ ಪೇರೆಂಟ್ಸ್ ಆದವರು ಮಕ್ಕಳನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ 1ನೇ ದಿನವೇ ಇಂಜೆಕ್ಷನ್ ಆಗಬೇಕು, 3ನೇ ದಿನ ಒಂದು ಇಂಜೆಕ್ಷನ್, 7ನೇ ದಿನ ಒಂದು ಇಂಜೆಕ್ಷನ್, 14ನೇ ದಿನ ಒಂದು ಇಂಜೆಕ್ಷನ್, ಹಾಗೆಯೇ 28ನೇ ದಿನಕ್ಕೊಂದು ಇಂಜೆಕ್ಷನ್ ತೊಗೋಬೇಕಂತೆ. ಇದನ್ನು ತಗೋಬೇಕು. ನಾಯಿಗಳು ಅಕಸ್ಮಾತ್ ಕಚ್ಚಿದಾಗ ಅಥವಾ ಬೆಕ್ಕುಗಳು ಕಚ್ಚಿದಾಗ ಕೂಡಲೇ ಕೊಳವೆಯಲ್ಲಿ ನೀರನ್ನು ಬಿಟ್ಟು ಸೋಪ್ ಹಾಕಿ ತುಂಬ ಹೊತ್ತು ತೊಳೀರಿ. ರೇಬೀಸಿನ ಬಗ್ಗೆ ಎಚ್ಚರ ವಹಿಸಿ. ತಂದೆ ತಾಯಿಗಳು ಬೈದರೂ ಪರವಾಗಿಲ್ಲ, ನೀವು ನಾಯಿಗಳು ಕಚ್ಚಿದಾಗ ಅಥವಾ ಬೆಕ್ಕುಗಳು ಕಚ್ಚಿದಾಗ ಪೇರೆಂಟ್ಸಿಗೆ ಹೇಳಿ. ಈ ಅವೇರ್ನೆಸ್ ಎಲ್ಲರ ಹತ್ರ ಮೂಡಿಸಿ. ಹಲವಾರು ಸ್ಟೂಡೆಂಟ್ಗಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾಗ ರಸ್ತೆ ಸೈಡಲ್ಲಿದ್ದ ನಾಯಿಗಳಿಗೆ ಏಕ್ದಮ್ ಗಲಾಟೆ ಮಾಡೋಕ್ಕೆ ಹೋಗಬೇಡಿ, ಗದರ್ಸೋಕ್ಕೆ ಹೋಗಬೇಡಿ. ಬೀದಿ ನಾಯಿಗಳು ಸಡನ್ನಾಗಿ ಬಂದು ಕಚ್ಚಿಬಿಡುತ್ತೆ, ಅಥವಾ ಮನೆ ನಾಯಿಗಳು ಕೂಡ ಕಚ್ಚುವಂಥ ಸಾಧ್ಯತೆಗಳಿದೆ. ಯಾವುದೇ ಕೆಲವು ಬೆಕ್ಕಿನ ರೋಮಗಳು ಮತ್ತು ನಾಯಿಯ ರೋಮಗಳು ಮನುಷ್ಯನ ಹೊಟ್ಟೆಯ ಒಳಗೆ ಹೋದಾಗ ಅದರ ಪರಿಣಾಮ ಏನು ಅಂತ ಹೇಳೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ದಯವಿಟ್ಟು ಪ್ರಾಣಿಗಳ ಮೇಲೆ ಪ್ರೀತಿ ಇರಲಿ, ಅಕ್ಕರೆ ಇರಲಿ, ಅದರ ಜೊತೆ ಆಟ ಆಡಿ. ಆದರೆ ನೀವು ಊಟ ಮಾಡುವಂಥ ಸಂದರ್ಭಗಳಲ್ಲಿ ಅಥವಾ ಏನಾದರೂ ತಿನ್ನುವಂಥ ಸಂದರ್ಭಗಳಲ್ಲಿ ಪೂರ್ತಿಯಾಗಿ ಸೋಪ್ ಹಾಕಿ ಕೈಗಳನ್ನು ತೊಳೆಯಿರಿ. ನಾಯಿಗಳು ಅಥವಾ ಬೆಕ್ಕುಗಳು ಕಚ್ಚಿದಾಗ ತಂದೆ ತಾಯಿಗೆ ಅಥವಾ ಸ್ನೇಹಿತರಿಗೆ ಹೇಳಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಮಾಡಿ ಕೂಡಲೇ ಆಸ್ಪತ್ರೆಗೆ ಹೋಗಿ. ರೇಬಿಸ್ ಮುಕ್ತ ಭಾರತವನ್ನಾಗಿ ಮಾಡೋಣ. ರೇಬಿಸಿನಿಂದ ಜನರಿಗೆ ತೊಂದರೆ ಆಗೋದು ಬೇಡ. ಒಂದು ಸಲ ರೇಬಿಸ್ ಅಟ್ಯಾಕ್ ಆದರೆ ಬ್ರೈನಿಗೆ ಅದು ನೇರವಾಗಿ ಪರಿಣಾಮ ಬೀರಿ ಮತ್ತೆ ಅವರು ಮನುಷ್ಯರಾಗಿ ಬದುಕೋದಿಲ್ಲ. ಆದ ಕಾರಣ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ಮಕ್ಕಳಿಗೆ ಶೇರ್ ಮಾಡಿ, ಮಕ್ಕಳಲ್ಲಿ ಅವೇರ್ನೆಸ್ ಮೂಡಿಸಿ. ರೇಬಿಸ್ ಬರದಂತೆ ತಡೆಯುವ ಕರ್ತವ್ಯ ನಮ್ಮೆಲ್ಲದರ ಆಗಲಿ ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ನಮಸ್ಕಾರ.